ವಿಷಯ ಈಗಾಗಲೇ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರಾಗಿ ವಿಜಯಪುರ ಲೋಕಸಭಾ ಮತಕ್ಷೇತ್ರದ ಚುನಾವಣಾ ಪ್ರಚಾರಕ್ಕೆ ಇದೇ ದಿನಾಂಕ 26 ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರಾದಂತ ಮಾಜಿ ಎಐಸಿಸಿಯ ಅಧ್ಯಕ್ಷರಾದಂತ ಶ್ರೀ ರಾಹುಲ್ ಗಾಂಧಿ ಅವರು 11 ಗಂಟೆಗೆ ವಿಜಯಪುರ ನಗರದಲ್ಲಿ ಈರಡಿಯ ನೂತನ ಕ್ಯಾಂಪಸ್ ಗ್ರೌಂಡ್ ಏನಿದೆ ಆ ಗ್ರೌಂಡ್ ನಲ್ಲಿ ಸಹ ಜನರನ್ನ ಉದ್ದೇಶಿಸಿ ಮಾತನಾಡಿದರೆ ಪ್ರಚಾರ ಕಾರ್ಯಕ್ರಮ ಕೈಗೊಂಡಿದ್ದಾರೆ. ಹೀಗಾಗಿ ನಮಗೆ ಈ ವಿಷಯವನ್ನ ನಾನು ತಿಳಿಸಬೇಕಾಗಿತ್ತು. ಜೊತೆಗೆ ಎಐಸಿಸಿ ಅಧ್ಯಕ್ಷ ಅಂತ ಹಿರಿಯರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು, ಕೆಪಿಸಿಸಿ ಅಧ್ಯಕ್ಷರು ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು, ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯಾದ ರಣದೀಪ್ ಸುರ್ಜೇವಾಲಾ ಅವರು, ಎಐಸಿಸಿ ಇನ್ನೋರ್ವ ಪ್ರಧಾನ ಕಾರ್ಯದರ್ಶಿಗಳು, ಸಂಘಟನೆಯ ಉಸ್ತುವಾರಿ ವಹಿಸಿಕೊಳ್ಳುವಂತ ಶ್ರೀ ಕೆ.ಸಿ. ವೇಣುಗೋಪಾಲ್ ಅವರು, ಇನ್ನಿತ ಎಲ್ಲ ಹಿರಿಯ ನಾಯಕರು ಸಹ ಈ ಪ್ರಚಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ತಮಗೆ ತಿಳಿಸುವುದಲ್ಲದೆ ತಮ್ಮ ಮೂಲಕ ಸಹ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕು, ಕಾರ್ಯಕ್ರಮ ಪಾಲ್ಗೊಂಡು ಯಶಸ್ವಿಯಾಗುತ್ತದೆ. ಎರಡನೇದಾಗಿ ನಮ್ಮ ಪ್ರಣಾಳಿಕೆ ತಮ್ಗೆ ಗೊತ್ತಿದೆ. ನಾವು ಕಾಂಗ್ರೆಸ್ ಪಕ್ಷದವರು ದೇಶಕ್ಕೆ ಸ್ವಾತಂತ್ರ್ಯ ತಂದು ಅಂದ್ರೆ ದೇಶವನ್ನ ಕಟ್ಟಿರುವ ನಾವು ಯಾವಾಗಲೂ ಕೂಡ ಕಡಲಂತೆ ನಾವು ನಡೆದಿದ್ದೀವಿ. 2013ರಿಂದ 2018ರವರೆಗೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಅಂದು ನಾವು ನಮ್ಮ ಪ್ರಣಾಳಿಕೆಯಲ್ಲಿ 165 ಭರವಸೆಗಳನ್ನು ಕೊಟ್ಟಿದ್ವಿ, 158 ಭರವಸೆಗಳನ್ನು ಈಡೇರಿಸಿದ್ವಿ. ಆ ಭರವಸೆಗಳಂತೆ ಇಲ್ಲದೆ ಸುಮಾರು 30 ಹೆಚ್ಚಿನ ಕಾರ್ಯಕ್ರಮಗಳನ್ನ ನಾವು ಹಾಕೊಂಡಿದ್ವಿ. 158 ಕಾರ್ಯಕ್ರಮಗಳನ್ನ ನಾವು ಯಶಸ್ವಿಗೊಳಿಸಿದ್ದೇವೆ. ಅನ್ನ ಭಾಗ್ಯ, ಕ್ಷೀರ ಭಾಗ್ಯ, ಕೃಷಿ ಭಾಗ್ಯ, SC ಜನಾಂಗಕ್ಕೆ 24% ಜನಸಂಖ್ಯೆಗೆ ಅನುಗುಣವಾಗಿ ಪ್ರತಿಯೊಂದು ಇಲಾಖೆಯಲ್ಲಿ ಒಂದು ಕಾನೂನು ತಂದು ಇದು ಸರಿಯಾಗುವಂತದ್ದು. ನೀರಾವರಿಗೆ ಪ್ರತಿ ವರ್ಷ 10,000 ಕೋಟಿ ಅಂತ 50,000 ಕೋಟಿ ರೂಪಾಯಿ ನಾವು ಕೊಡ್ತೀವಿ ಅಂತ ಹೇಳಿ 56,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ವಿ. ಹೀಗೆ ನಾವು ಮುಳುಗಟ್ಟೆ ನಡೆದಿದ್ವಿ. ಈಗಲೂ ಕೂಡ ನಾವು ಚುನಾವಣೆ ಪೂರ್ವದಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ. ಒಂದನೇದಾಗಿ ನಾವು ಅಧಿಕಾರಕ್ಕೆ ಬಂದ್ರೆ 200 ಲೀಟರ್ ವಿದ್ಯುತ್ ಶಕ್ತಿಯನ್ನ ಉಚಿತವಾಗಿ ಕೊಡ್ತೀವಿ. ಗೃಹಜ್ಯೋತಿ ಯೋಜನೆ ಅದು ನಾವು ಅನುಷ್ಠಾನ. ಅದರಂತೆ ಸುಮಾರು 200 ಲೀಟರ್ ಉಚಿತ ತುರ್ತು ಏನಿದೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು 4,64,797 ಜನರು ಸಹ ಒಂದು ಉಪಯೋಗವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಇನ್ನೊಂದು ಗ್ಯಾರಂಟಿ ಗೃಹಲಕ್ಷ್ಮಿ ಪ್ರತಿಯೊಂದು ಕುಟುಂಬದ ಒಬ್ಬ ಮುಖ್ಯಸ್ಥರಿಗೆ ಪ್ರತಿ ತಿಂಗಳು 50,000 ರೂಪಾಯಿಯನ್ನ ನಾವು ಕೊಡ್ತೀವಿ ಅಂತ ಹೇಳಿದ್ದೀವಿ. ಪ್ರಕಾರವಾಗಿ 2,000 ರೂಪಾಯಿಯನ್ನ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನಾವು ಕೊಡ್ತಾ ಇದ್ದೀವಿ. ಇದರಲ್ಲಿ ಸುಮಾರು ಫಲಾನುಭವಿಗಳ ಸಂಖ್ಯೆ ಸುಮಾರು 4,61,159 ಜನ. ಅನ್ನ ಭಾಗ್ಯದಲ್ಲಿ ನಾವು 5 ಕೆಜಿ ಅಕ್ಕಿಯನ್ನು 2013 ಕೊಟ್ಟಿದ್ದು 3 ಕೆಜಿಗೆ ಏರಿಸಿದ್ವಿ. ಬಿಜೆಪಿ ಸರ್ಕಾರ ಬಂದದನ್ನ ಮತ್ತೆ ಕಡಿತ ಮಾಡಿ 4ರಿಂದ 5 ಕೆಜಿ ಮಾಡಿದ್ರು. ಈಗ ನಮ್ಮ ಗ್ಯಾರಂಟಿ ಪ್ರಕಾರ ನಾವು 5 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಅಕ್ಕಿಯನ್ನು ಕೊಡುವ ಕಾರಣ ಇನ್ನು 5 ಕೆಜಿಗೆ ನಾವು
ರೂಪಾಯಿ ಅಂತ 170 ರೂಪಾಯಿ ನಾವು ಹೀಗಾಗಿ ಅದನ್ನು ಕೂಡ ನಾವು ಗ್ಯಾರಂಟಿಯನ್ನ ಕೇಂದ್ರ ಸರ್ಕಾರದ ಷಡ್ಯಂತ್ರ ಮಾಡಿರುವುದು ಕೂಡ ನಾವು ಮಾತನ್ನ ತೋರಿಸಿಕೊಂಡಿದ್ದೀವಿ. ಸುಮಾರು 4,27,976 ಜನರಿಗೆ ಫಲಾನುಭವಿಗೆ ಇದರ ಒಂದು ಬೆನಿಫಿಟ್ ಸಿಗ್ತಾ ಇದೆ. ಯುವಕರಿಗೆ 6 ತಿಂಗಳಲ್ಲಿ ಒಂದು ಉದ್ಯೋಗ ಸಿಗಲಿಲ್ಲ, ಅವರಿಗೆ 2 ವರ್ಷಗಳ ಕಾಲ ಸಂವಿಧಾನಕ್ಕೆ 3,815 ರೂಪಾಯಿ ನಾವು ಕೊಡುವಂತ ಯೋಜನೆ ಯುವನಿಧಿ ಕಾರ್ಯಕ್ರಮ. ಅದರಲ್ಲಿ ಜಿಲ್ಲೆಯಲ್ಲಿ ಸುಮಾರು 6,830 ಅದಾದ್ರೆ ನಾವು ಈ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಉಚಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂತದ್ದು. ಅದರಲ್ಲಿ ಸುಮಾರು 4,66,15,000 ಜನ ಟಿಕೆಟ್ ಪಡ್ಕೊಂಡು ಪ್ರವಾಸ ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ಹೀಗೆ ನಾವು ನಡೆದಿದ್ದೀವಿ. ಅದೇ ನಮ್ಮ ಇದಲ್ಲದೆ ನಾವು ಮತ್ತೆ ಅಧಿಕಾರಕ್ಕೆ ಬಂದ್ರೆ, ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರ ಬಂದ್ರೆ ನಾವು ಮಾತನ್ನ ಒಂದು ಗ್ಯಾರಂಟಿಯನ್ನ ಕೊಟ್ಟಿದ್ದೀವಿ. ಅದರ ಗ್ಯಾರಂಟಿಯ ಒಂದನೇ ಗ್ಯಾರಂಟಿ ನಾವು 1 ಲಕ್ಷ ರೂಪಾಯಿ ಪ್ರತಿಯೊಬ್ಬ ಯುವಕರಿಗೆ ಯುವ ಪದವೀಧರಿಗೆ ಕೊಡ್ತೀವಿ ಅಂತ ಹೇಳಿ. ಅದೇ ರೀತಿ ಗೃಹಲಕ್ಷ್ಮಿ ಅಂತಲ್ಲ, ಮಹಾಲಕ್ಷ್ಮಿ ಯೋಜನೆ 1 ಲಕ್ಷ ರೂಪಾಯಿ ನಾವು ಮಹಿಳೆಯರಿಗೆ ಕೊಡುವಂತದ್ದು.